ಒಂದು ದೊಡ್ಡ ಪಜಲ್ ಅಂದ್ರೆ ಒಂದು ದೊಡ್ಡ ಆಟದ ಪಜಲ್ ಒಡೆದು ಚಿಕ್ಕ ಚಿಕ್ಕ ಕಲರ್ಫುಲ್ ಪೀಸಸ್ ಆದ್ರೆ ಹೇಗಿರತ್ತೆ. ಗುಪ್ತ ಎಂಪೈರ್ ಮುಗಿದ್ಮೇಲೆ ಇಂಡಿಯಾದಲ್ಲಿ ಕೂಡ ಹೀಗೇ ಆಯಿತು. ಇದನ್ನ ಇಂಗ್ಲಿಷ್ನಲ್ಲಿ ಪೊಲಿಟಿಕಲ್ ಫ್ರಾಗ್ಮೆಂಟೇಷನ್ ಅಂತಾರೆ. ಹೌದು ಹೌದು, ಒಂದು ದೊಡ್ಡ ಕಿಂಗ್ಡಮ್ ಒಡೆದು ಚಿಕ್ಕ ಚಿಕ್ಕ ಪೀಸಸ್ ಆಗೋ ಪ್ರಾಸೆಸ್ ಇದು. ನಮ್ಮ ಇವತ್ತಿನ ಈ ಡೀಪ್ ಡೈವ್ ಉದ್ದೇಶ ಕೂಡ ಅದೇ ಅಲ್ವಾ? ಖಂಡಿತ. ಇಂಡಿಯಾ ಹೇಗೆ ಒಂದೇ ದೊಡ್ಡ ಸಾಮ್ರಾಜ್ಯದ ಬದಲು ಅನೇಕ ಅದ್ಭುತವಾದ ರೀಜನಲ್ ಕಿಂಗ್ಡಮ್ಸ್ ಆಗಿ ಬದಲಾಯಿತು ಅನ್ನೋದನ್ನ ನಾವಿವತ್ತು ಹುಡುಕಬೇಕು. ಸರಿ ಹೇಳಿದ್ರಿ. ಆ ಪಜಲ್ ಒಡೆದ್ಮೇಲೆ ಒಂದು ಹರ್ಷವರ್ಧನ ಅನ್ನೋ ರಾಜ ಕನ್ನೋಜ್ ಅನ್ನೋ ಒಂದು ಬ್ಯೂಟಿಫುಲ್ ಸಿಟಿಯಿಂದ ಈ ಪೀಸಸ್ ಎಲ್ಲವನ್ನು ಒಟ್ಟಿಗೆ ಸೇರ್ಸಕ್ಕೆ ಟ್ರೈ ಮಾಡ್ದ. ಓ, ಅಂದ್ರೆ ಈ ಕನ್ನೋಜ್ ಅನ್ನೋದು ಆಟದಲ್ಲಿ ಗೆಲ್ಲುವ ಗ್ರ್ಯಾಂಡ್ ಟ್ರಾಫಿ ತರ ಇತ್ತ? ಎಲ್ರೂ ಅದನ್ನ ಯಾಕೆ ಗೆಲ್ಲೋಕ್ ಟ್ರೈ ಮಾಡ್ತಾ ಇದ್ರು? ಎಕ್ಸಾಕ್ಟ್ಲಿ. ಕನ್ನೋಜ್ ಅನ್ನೋ ಗೆಲ್ಲೋಕೆ 3 ದೊಡ್ಡ ದೊಡ್ಡ ಕಿಂಗ್ಡಮ್ಸ್ ಅಂದ್ರೆ 3 ಟೀಮ್ಸ್ ಒಬ್ರಾದ್ಮೇಲೆ ಒಬ್ರು ಬಂದು ಮ್ಯೂಸಿಕಲ್ ಚೇರ್ಸ್ ಆಟದ ತರ ಕಾದಾಡಿದ್ರು. ವೇಟ್, ರಿಯಲ್ ಆಗ್ಯಾ ಮ್ಯೂಸಿಕಲ್ ಚೇರ್ಸ್ ಆಟನ? ಹೌದು ಹೌದು, ಬರೀ 1-2 ವರ್ಷ ಅಲ್ಲ, ಸರಿಯಾಗಿ 200 ವರ್ಷಗಳ ಕಾಲ ಕಾದಾಡಿದ್ರು. ಇದನ್ನ ಇಂಗ್ಲಿಷ್ನಲ್ಲಿ ಟ್ರೈಪಾರ್ಟೈಟ್ ಸ್ಟ್ರಗಲ್ ಅಂತಾರೆ. 200 ವರ್ಷ ಮ್ಯೂಸಿಕಲ್ ಚೇರ್ಸ್ ಆಡಿದ್ರಾ? ಮೈ ಗಾಡ್. ಈ ಆಟದಲ್ಲಿ ಕಾದಾಡಿದ ಆ 3 ದೊಡ್ಡ ಟೀಮ್ಸ್ ಯಾರು ಅಂತ ಹೇಳ್ತೀರಾ? ಖಂಡಿತ. ಮೊದಲನೇದಾಗಿ ಈಸ್ಟ್ನಲ್ಲಿ ಪಾಲರು ಅಂದ್ರೆ ಪ್ಯಾಲಾಸ್ ಇದ್ರು. ಇವರು ದೊಡ್ಡ ದೊಡ್ಡ ಸ್ಕೂಲ್ಸ್ ಕಟ್ಟಿದ್ರು. ಉದಾಹರಣೆಗೆ ವಿಕ್ರಮಶಿಲಾ ಯೂನಿವರ್ಸಿಟಿ ಅಂತ ಹೇಳ್ಬಹುದು. ಓ ವಾವ್, ಸ್ಕೂಲ್ಸ್ ಕಟ್ಟಿದ್ರು ಅಂದ್ರೆ ತುಂಬಾ ಒಳ್ಳೆಯವರು. ವೆಸ್ಟ್ನಲ್ಲಿ ಯಾರಿದ್ರು? ವೆಸ್ಟ್ನಲ್ಲಿ ಗುರ್ಜರ ಪ್ರತಿಹಾರಾಸ್ ಇದ್ರು. ಇವರು ಶೀಲ್ಡ್ ಆಫ್ ಇಂಡಿಯಾ ಆಗಿದ್ರು. ಅಂದ್ರೆ ಶೂರ ಯೋಧರು ಮತ್ತು ತುಂಬಾ ಬ್ಯೂಟಿಫುಲ್ ಆದ ದೇವಸ್ಥಾನಗಳನ್ನ ಕಟ್ಟಿದ್ದವರು. ಶೀಲ್ಡ್ ಆಫ್ ಇಂಡಿಯಾ? ಓ, ಕೇಳೋಕೆ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಇನ್ನು 3ನೇ ಟೀಮ್ ಯಾರು? ಡೆಕ್ಕನ್ ಭಾಗದಲ್ಲಿ ರಾಷ್ಟ್ರಕೂಟಸ್ ಇದ್ರು. ಇವರು ತುಂಬಾ ಸ್ಟ್ರಾಂಗ್ ಆಗಿದ್ರು. ನಾರ್ತ್ ಮತ್ತು ಸೌತ್ ಮಧ್ಯೆ ಒಂದು ಬ್ರಿಡ್ಜ್ ತರ ಇದ್ರು ಇವರು. ಓ, ಅಂದ್ರೆ ನಾರ್ತ್ ಇಂದ ಸೌತ್ಗೆ ಕನೆಕ್ಟ್ ಮಾಡ್ತಿದ್ರು ಅಂತಾಯ್ತು. ಹೌದು ಹೌದು. ಇವರು ಎಲ್ಲೋರಾದಲ್ಲಿರುವ ಆ ಅದ್ಭುತವಾದ ಕೈಲಾಸ ಟೆಂಪಲ್ ಅಂದ್ರೆ ದೇವಸ್ಥಾನನ ಕಟ್ಟಿದ್ರು. ನಿಲ್ಲಿ ಒಂದು ನಿಮಿಷ. ಈ ರಾಜರೆಲ್ಲರೂ ಯಾವಾಗ್ಲೂ ಆ ಗ್ರ್ಯಾಂಡ್ ಟ್ರಾಫಿಗಾಗಿ ಮ್ಯೂಸಿಕಲ್ ಚೇರ್ಸ್ ಆಡ್ತಾನೆ ಇದ್ರೆ ಆ ಹಳ್ಳಿಗಳನ್ನ ಮತ್ತು ರಾಜ್ಯವನ್ನ ಯಾರು ನೋಡ್ಕೊಳ್ತಾ ಇದ್ರು? ಅದು ತುಂಬಾ ಒಳ್ಳೆ ಪ್ರಶ್ನೆ. ರಾಜರು ಕಾದಾಡ್ತಾ ಇರುವಾಗ ಸಾಮಾನ್ಯ ಜನರು ಮತ್ತು ಕೆಲವು ಹೆಲ್ಪರ್ಸ್ ದೇಶವನ್ನ ನಡೆಸ್ತಾ ಇದ್ರು. ಹೆಲ್ಪರ್ಸ್? ಅಂದ್ರೆ ಯಾರವರು? ರಾಜರಿಗೆ ಹೆಲ್ಪ್ ಮಾಡೋಕೆ ಸಾಮಂತ್ರು ಅಂದ್ರೆ ಸಮಾಂತಾಸ್ ಇದ್ರು. ಇವರನ್ನ ಇಂಗ್ಲಿಷ್ನಲ್ಲಿ ಫ್ಯೂಡಿಟರೀಸ್ ಅಂತಾರೆ. ಓ, ಗೊತ್ತಾಯ್ತು. ಅಂದ್ರೆ ಈ ಸಾಮಂತಾಸ್ ನಮ್ಮ ಸ್ಕೂಲ್ನಲ್ಲಿರೋ ಕ್ಲಾಸ್ ಮಾನಿಟರ್ ತರ ಅಲ್ವಾ? ಹೌದು ಹೌದು, ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಟೀಚರ್ ಇಲ್ಲದಾಗ ಕ್ಲಾಸ್ ನೋಡ್ಕೊಳ್ಳುವ ಹಾಗೆ, ರಾಜರು ಇಲ್ಲದಾಗ ಇವರು ಹಳ್ಳಿಗಳನ್ನ ನೋಡ್ಕೊಳ್ತಾ ಇದ್ರು. ವಾಹ್, ಐಡಿಯಾ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಬೇರೆ ಯಾರಿದ್ರು? ಹಳ್ಳಿಗಳಲ್ಲಿ ಸಭಾ ಇತ್ತು. ಅಂದ್ರೆ ಇದನ್ನ ವಿಲೇಜ್ ಅಸೆಂಬ್ಲೀಸ್ ಅಂತಾರೆ. ಇವರು ಹಳ್ಳಿಯ ಜಗಳಗಳನ್ನ ಸಾಲ್ವ್ ಮಾಡ್ತಿದ್ರು ಮತ್ತು ಸ್ಕೂಲ್ಸ್ ನಡೆಸ್ತಾ ಇದ್ರು. ಈ ವಿಲೇಜ್ ಅಸೆಂಬ್ಲೀಸ್ ಕೂಡ ಕ್ಲಾಸ್ ಮಾನಿಟರ್ ತರಾನೇ ಕೆಲಸ ಮಾಡ್ತಾ ಇದ್ರಾ? ಅದೆಲ್ಲ ಸರಿ. ನಮ್ಮ ರೈತರು ಏನ್ ಮಾಡ್ತಾ ಇದ್ರು? ರೈತರು ಅಗ್ರಿಕಲ್ಚರ್ ಎಕ್ಸ್ಪಾನ್ಷನ್ಗಾಗಿ ದೊಡ್ಡ ದೊಡ್ಡ ನೀರಿನ ಟ್ಯಾಂಕ್ಗಳನ್ನ ಕಟ್ತರು. ವಾವ್, ಅದು ನಿಜಕ್ಕೂ ದೊಡ್ಡ ಕೆಲಸ. ಮತ್ತು ಇನ್ನೂ ಬೇರೆ ಏನಾದ್ರೂ ನಡೀತಾ ಇದೆ ಆ ಟೈಮ್ನಲ್ಲಿ? ಹೌದು, ಮರ್ಚೆಂಟ್ ಗಿಲ್ಸ್ ಅಂದ್ರೆ ವ್ಯಾಪಾರಿಗಳ ಗುಂಪು ದೇಶದ ಉದ್ದಗಲಕ್ಕೂ ಎತ್ತಿನ ಗಾಡಿಗಳಲ್ಲಿ ಓಡಾಡ್ತಾ ಇದ್ರು. ಸಮುದ್ರದ ಮೂಲಕ ಬೇರೆ ದೇಶಗಳಿಗೂ ವ್ಯಾಪಾರ ಮಾಡ್ತಿದ್ರು. ಮೈ ಗಾಡ್! ಅಂದ್ರೆ ರಾಜರು ಆ ಗ್ರ್ಯಾಂಡ್ ಟ್ರಾಫಿಗಾಗಿ ಕಾದಾಡೋ ಟೈಮ್ನಲ್ಲಿ ಈ ಸಾಮಾನ್ಯ ಜನರು ದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದಾರಲ್ವಾ? ಎಕ್ಸಾಕ್ಟ್ಲಿ. ಈ ರೀಜನಲ್ ಕಿಂಗ್ಡಮ್ಸ್ ಇಂಡಿಯಾವನ್ನ ವೀಕ್ ಮಾಡ್ಲಿಲ್ಲ. ಬದಲಾಗಿ ಪಲ್ಲವರು ಕಲ್ಲುಗಳಲ್ಲೂ ದೇವಸ್ಥಾನ ಕಟ್ಟುವಾಗ ಪಾಲಲು ಪಾಠ ಮಾಡ್ತಾ ಇದ್ರು. ಓ, ಅಂದ್ರೆ ಇದರಿಂದ ಇಂಡಿಯಾದಲ್ಲಿ ಹೊಸ ಭಾಷೆ, ಕಲೆ ಮತ್ತು ಊಟದ ತುಂಬಾ ವೆರೈಟಿ ಹುಟ್ಕೊಂತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾ? ಹೌದು, ಖಂಡಿತ. ಇದು ನಮ್ಗೆ ಕಲಿಸುವ ದೊಡ್ಡ ಪಾಠ. ಮೇಲೆ ನನಗೆ ಒಂದು ಅನ್ಸುತ್ತೆ, ಅರ್ಲಿ ಮಿಡಿವಲ್ ಪೀರಿಯಡ್ನಲ್ಲಿ ಬದುಕುವ ಚಾನ್ಸ್ ಸಿಕ್ರೆ ಆ ಕನ್ನೋಜ್ನ ಗ್ರ್ಯಾಂಡ್ ಟ್ರೋಫಿಗಾಗಿ ಯುದ್ಧ ಮಾಡುವುದು ಸರಿಯೇ? ಅಥವಾ ಪಾಲರ ತರ ದೊಡ್ಡ ಯೂನಿವರ್ಸಿಟಿ ಕಟ್ಟಿ ಜ್ಞಾನ ಹಂಚುವುದು ಸರಿಯೇ? ತುಂಬಾ ಯೋಚಿಸಬೇಕಾದ ವಿಷಯ ಇದು. ಹೌದು, ಕಥೆ ಕೇಳುವ ಪ್ರತಿಯೊಬ್ಬರೂ ಇದರ ಬಗ್ಗೆ ಯೋಚಿಸಬೇಕು.